ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಜಾನಕಿಗೆ ತೋಟದಲ್ಲಿ ಎಲ್ಲಿಯೂ ರಘುನಾಥ ಕಾಣಲಿಲ್ಲ. ಲಿಂಗಯ್ಯನನ್ನು ಕರೆದು, ಲಿಂಗಯ್ಯ ಹೋಗಿ ಯಜಮಾನ್ರನ್ನ ಊಟಕ್ಕೆ ಕರೆದುಕೊಂಡು ಬಾ, ಸಮಯವಾಯಿತು ಎಂದಳು. ಲಿಂಗಯ್ಯ, ಸರಿ ಅಮ್ಮಾವ್ರೆ, ಈಗಲೇ ಕರೆದುಕೊಂಡು ಬರುತ್ತೇನೆ ಎಂದು ಓಡುತ್ತಾ ರಾಯರೇ ಅಮ್ಮೋರು ನಿಮಗೆ ಊಟಕ್ಕೆ ಕರೆಯುತ್ತಿದ್ದಾರೆ, ನೀವು ಮನೆಗೆ ಊಟಕ್ಕೆ ಬರಬೇಕಂತೆ ಎಂದು ಕೂಗುತ್ತಾ ಹೇಳುತ್ತಿದ್ದನು. ತೋಟದ ತುದಿಯ ಅಂಚಿನಲ್ಲಿ ನಿಂತಿದ್ದ ರಘುನಾಥನಿಗೆ ಅದು ಕೇಳಿಸಿ ತೋಟದಿಂದ ಮನೆ ಕಡೆಗೆ ಹೊರಟನು. ರಘುನಾಥನ ಹಿಂದೆ ಜಾನಕಿ ಕೂಡ ಮನೆಗೆ ಬಂದಳು. ಜಾನಕಿ ಹಿಂದಿನ ಬಾಗಿಲಿನಿಂದ ಅಡುಗೆ ಮನೆಗೆ ಹೋದಳು. ಇತ್ತ ಮಂಗಲಮ್ಮ, ಗಿರಿಜಮ್ಮ, ರಘುನಾಥ ಒಳಬಂದು ಊಟಕ್ಕೆ ಕುಳಿತುಕೊಂಡರು. ಕೊಡಿ ಬಾಳೆ ಹಾಕಿ ಮಾಡಿಟ್ಟ ವಿಧವಿಧವಾದ ಅಡುಗೆಗಳನ್ನು ಎಲ್ಲರಿಗೂ ಬಡಿಸಿದಳು. ಗಂಡನ ಬದಿಯಲ್ಲಿ ಕುಳಿತು ಬೀಸಣಿಗೆಯಿಂದ ಗಾಳಿ ಬೀಸುತ್ತಿದ್ದಳು. ರಘುನಾಥ, ಗಿರಿಜಮ್ಮ ಅಡುಗೆಯ ರುಚಿ ಸವಿದು ಜಾನಕಿನ್ನು ಹೊಗಳುತ್ತಾ ಊಟ ಮಾಡಿದರು. ಹೀಗೆ ದಿನ ಕಳೆಯಿತು, ಕಾಲ ಉರುಳಿತು. ಗಿರಿಜಮ್ಮ ದಿನ ಕಳೆದಂತೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಒಂದೊಂದಾಗಿ ಜಾನಕಿಗೆ ವಹಿಸುತ್ತಾ ಹೋಗುತ್ತಾಳೆ. ಜಾನಕಿ ಅಷ್ಟೇ ನಿಷ್ಠೆಯೋದ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಿದ್ದಳು. ಅತ್ತೆಯ ಮಾತನ್ನು ಮೀರಿ ನಡೆಯಲಿಲ್ಲ. ಅತ್ತೆ ಸಿಟ್ಟು ಬಂದಾಗ ಬೈದರೂ ಕುಗಾಡಿದರೂ ಅವರಿಗೆ ಮರು ಮಾತಾಡಲಿಲ್ಲ. ಅವಳ ಶಾಂತ ಸ್ವಭಾವ ಗಿರಿಜಮ್ಮನಿಗೆ ತುಂಬಾ ಇಷ್ಟವಾಗಿತ್ತು. ಚಿನ್ನದಂತ ಸೊಸೆ, ನನ್ ಸೊಸೆ ಅಂತ ಮನಸ್ಸಿನಲ್ಲಿ ಹೆಮ್ಮೆ ಪಡುತ್ತಿದ್ದರು. ರಘುನಾಥ ತೋಟದ, ಜಮೀನಿನ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಸಮೃದ್ಧಿಪಡಿಸಿ ಫಲವತ್ತಾದ ಬೆಳೆಯನ್ನು ಪಡೆಯುತ್ತಿದ್ದ. ಜಾನಕಿಯ ಕೆಲಸ ತುಂಬಾ ಅಚ್ಚುಕಟ್ಟಾಗಿತ್ತು. ಮನೆಯನ್ನು ತುಂಬಾ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಳು. ಅಂಗಳಕ್ಕೆ ಸಗಣಿ ಸಾರಿಸುವ, ದನಕರುಗಳ ಕೆಲಸವನ್ನು ಇವಳೇ ಮಾಡುತ್ತಿದ್ದಳು. ಗಂಡನಿಗೆ ಹೊತ್ತಿಗೆ ಸರಿಯಾಗಿ ಊಟ ಸಿದ್ಧಪಡಿಸುತ್ತಿದ್ದಳು. ಅಂಗಳದಲ್ಲಿ ಕಾಳು ಮೆಣಸುಗಳ ರಾಶಿ ಹಾಕಿಕೊಂಡು ಅದನ್ನು ಬಿಸಿಲಿಗೆ ಹರಡಿಕೊಡುತ್ತಿದ್ದ ಅವಳಿಗೆ ಎತ್ತಿನ ಬಂಡಿ ಬಂದಂತ ಶಬ್ದವಾಗಿ ತಲೆಯೆತ್ತಿ ನೋಡಿದಳು. ನೋಡಿದರೆ ತನ್ನ ತವರ ಮನೆಯ ಜೋಡೆತ್ತಿನ ಬಂಡಿ. ನನ್ನ ಅಪ್ಪಯ್ಯ ಬಂದಿದ್ದಾನೆ ಎಂದು ಓಡಿ ಹೋಗಿ ದೋಣಪೆ ಹತ್ತಿರ ನಿಂತಳು. ಎತ್ತಿನ ಬಂಡೆಯಿಂದ ನಂಜಪ್ಪ, ಲಕ್ಷ್ಮಿ, ಗಂಗಾ ಮೂವರು ಕೆಳಗಿಳಿದರು. ಜಾನಕಿ ಓಡಿ ಬಂದು ಅಪ್ಪನನ್ನು ತಬ್ಬಿಕೊಂಡಳು. ಅಪ್ಪ, ಯಾಕೆ ಇಷ್ಟು ದಿನವಾದರೂ ನನ್ನ ನೋಡಲು ಬರಲಿಲ್ಲ ನೀನು? ನಾನು ನಿನಗೆ ಈಗ ಬೇಡವಾದೆನೆ ಎಂದು ಅಳುತ್ತಾ ಕೇಳಿದಳು. ನಂಜಪ್ಪನ ಕಣ್ಣಲ್ಲಿ ಕಂಬನಿ ತುಂಬಿತ್ತು. ಇಲ್ಲವ್ವಾ, ನನ್ನ ಜೀವ ನೀನು, ನನ್ನ ಉಸಿರು ನೀನು, ನಿನ್ನ ನೆನಪಾಗದೆ ಇರ್ತದಾ ನಂಗೆ? ದಿನ ನಿನ್ನ ನೆನಪು ಮಾಡ್ಕೋತೀನಿ ಎಂದು ಅವಳ ಕಣ್ಣೀರು ಒರೆಸುತ್ತಾ ಮಗಳನ್ನು ಸಮಾಧಾನ ಮಾಡುತ್ತಾನೆ. ಚಿಕ್ಕಮ್ಮ, ಗಂಗಾ ಹೇಗಿದ್ದೀರಾ ಎಂದು ಕೇಳಿದಳು. ನಾವು ಚೆನ್ನಾಗಿದ್ದೀವಿ, ನೀನ್ ಹೇಗಿದ್ದೀಯಾ ಎಂದರು. ನಾನು ಚೆನ್ನಾಗಿದ್ದೀನಿ ಅನ್ನುತ್ತಾಳೆ. ಬನ್ನಿ ಅಪ್ಪ ಮನೆಯೊಳಗೆ ಹೋಗುವ ಅಂತ ಅಪ್ಪನನ್ನ ಕೈ ಹಿಡಿದು ಮನೆ ಒಳಗೆ ಕರೆದುಕೊಂಡು ಬರುತ್ತಾಳೆ. ಅಲ್ಲಿ ಪಡಸಾಲೆಯ ಜಗಲಿ ಮೇಲೆ ಮಲಗಿಕೊಂಡಿದ್ದ ಗಿರಿಜಮ್ಮ ಯಾರು ಬಂದಿರೋದು ಎಂದು ಕೇಳಿದಳು. ಜಾನಕಿ, ನನ್ನ ಅಪ್ಪಯ್ಯ, ಚಿಕ್ಕಮ್ಮ ಮತ್ತು ತಂಗಿ ಬಂದಿದ್ದಾರೆ ಅತ್ತೆಮ್ಮ ಅಂದಳು. ಗಿರಿಜಮ್ಮ ನಿಧಾನವಾಗಿ ಎದ್ದು ಕೂತು, ನಂಜಪ್ಪ, ಲಕ್ಷ್ಮಮ್ಮ ಬನ್ನಿ ಕೂತ್ಕೊಳ್ಳಿ. ಮಗಳಿಗೆ ಮದುವೆ ಮಾಡಿ ವರ್ಷ ಕಳೆಯುತ್ತಾ ಬಂತು. ಇವತ್ತು ನಿಮ್ಮ ಮಗಳು ನಿಮಗೆ ನೆನಪಾದಳ. ಯಾಕೆ ನೀವು ನಮ್ಮ ಮನೆಗೆ ಬರಲೇ ಇಲ್ಲ? ಮಗಳು ನೆನಪೇ ಆಗಲಿಲ್ವಾ ಎಂದರು. ಹಾಗೇನೂ ಇಲ್ಲ ಗಿರಿಜಮ್ಮ, ನನ್ನ ಮಗಳು ಒಂದು ಒಳ್ಳೆ ಮನೆ ಸೇರಿದ್ದಾಳೆ ಅನ್ನುವ ಧೈರ್ಯ, ನಂಬಿಕೆ ಮತ್ತು ವಿಶ್ವಾಸ ನನ್ನದು. ನನಗೆ ಅವಳ ಬಗ್ಗೆ ಚಿಂತೆ ಇಲ್ಲ. ಅವಳು ನಿಮ್ಮ ಮನೆಯಲ್ಲಿ ಸುಖದಿಂದ ಇದ್ದಾಳೆ ಎಂದು ನನಗೆ ತಿಳಿದಿದೆ ಎಂದನು. ಗಿರಿಜಮ್ಮ ನಗುತ್ತಾ, ಇರಲಿ ಬಿಡಿ, ಇವತ್ತಾದರೂ ಬಂದಿರಲ್ಲ, ಹೋಗಿ ಕೈಕಾಲು ತೊಳೆಯಿರಿ ಎಂದರು. ಜಾನಕಿ, ಹೋಗಿ ಕಾಫಿ ತಿಂಡಿ ಕೊಡು ಅಪ್ಪಯ್ಯನಿಗೆ ಎಂದು ಹೇಳಿದರು. ಜಾನಕಿ ಅಪ್ಪಯ್ಯನಿಗೆ ಕೈ ಕಾಲು ತೊಳೆಯಲು ನೀರು ಕೊಟ್ಟು ತಿಂಡಿ ಮಾಡಲು ಅಡುಗೆ ಕೋಣೆಗೆ ಹೋದಳು. ಲಕ್ಷ್ಮಿ ಮತ್ತು ಗಂಗಾ ಅವಳ ಜೊತೆ ಅಡುಗೆ ಕೋಣೆಗೆ ಹೋದರು. ಲಕ್ಷ್ಮಿ ಒಮ್ಮೆ ಅವಳ ಅಡುಗೆ ಮನೆ ಕಂಡು ಭ್ರಾಂತಿಗೊಂಡವರಂತೆ ಬಾಯಿ ಮೇಲೆ ಕೈಯಿಟ್ಟಳು. ಗಂಗಾ, ಅಕ್ಕ, ನಿಮ್ಮ ಅಡುಗೆ ಮನೆ ಎಷ್ಟು ದೊಡ್ಡದಾಗಿದೆ ಅಲ್ಲವೇ ಎಂದಳು. ಹೌದು ಗಂಗಾ, ಬಾ ಕೂತ್ಕೋ, ತಿಂಡಿ ತಿನ್ನು ಎಂದು ಡಬ್ಬಿಯಲ್ಲಿ ತುಂಬಿಟ್ಟ ನಿಪ್ಪಟ್ಟು, ಚಕ್ಕುಲಿ, ಕಜ್ಜಾಯವನ್ನು ಕಂಚಿನ ತಟ್ಟೆಯಲ್ಲಿ ಹಾಕಿ ಅವಳ ಮುಂದಿಟ್ಟಳು. ಏನಕ್ಕ ಇದು, ಇಷ್ಟೊಂದು ಹೊಳಿತಾವೆ ಎನ್ನಲು, ಇದು ಕಂಚಿನ ಪಾತ್ರೆಗಳು, ಅದಕ್ಕೆ ಇಷ್ಟೊಂದು ಹೊಳಿತಾವೆ, ನೀನು ತಿಂಡಿ ತಿನ್ನು ಎಂದಳು. ಹಾಗೆ ಚಿಕ್ಕಮ್ಮನಿಗೆ ನೀಡಿದಳು. ಲಕ್ಷ್ಮಿ ಜಾನಕಿಯನ್ನು ಒಮ್ಮೆ ಅಡಿಯಿಂದ ಮುಡಿಯವರೆಗೂ ನೋಡಿದಳು. ತಲೆ ಕೂದಲನ್ನು ಸೇರಿಸಿ ಅಂಬಡೆ ಕಟ್ಟಿದಳು. ಕಿವಿಯಲ್ಲಿ ಚಿನ್ನದ ಬೆಂಡೋಲೆ ಹೊಳೆಯುತ್ತಿತ್ತು. ಅದು ಅವಳ ಮದುವೆಯದ್ದು ಅಲ್ಲ, ಬೇರೆ ಒಡವೆ ಎಂದು ಖಚಿತವಾಯಿತು. ಕುತ್ತಿಗೆಯಲ್ಲಿ ಕಾಸಿನ ಸರ, ಮಾವಿನಕಾಯಿ ಅಚ್ಚಿನ ಚಿಕ್ಕ ಕಂಠಿಹಾರ, ಕೈಗಳಲ್ಲಿ ಹಿಂದೆ ಪಾಟಲಿ ಬಳೆಗಳು, ಮಧ್ಯದಲ್ಲಿ ಹಸಿರು ಗಾಜಿನ ಬಳೆ, ಮಧ್ಯೆ ಹವಳದ ಬಳೆ, ಕಾಲಿನಲ್ಲಿ ದಪ್ಪ ಹೊಸ ಕಾಲಿನ ಗೆಜ್ಜೆ, ದಪ್ಪ ಅಂಚಿನ ರೇಷ್ಮೆ ಸೀರೆ. ಲಕ್ಷ್ಮಿಗೆ ಕಾತುರ ತಡೆಯಲು ಆಗದೆ
ಯಾಕೆ ನೀನು ಇಷ್ಟೊಂದು ಬಂಗಾರ ಹಾಕ್ಕೊಂಡಿದ್ದೀಯಾ? ಹೋಗಿ ಜೋಪಾನವಾಗಿ ತೆಗೆದಿಟ್ಟು ಬಾ ಎಂದಳು. ಇಲ್ಲ ಚಿಕ್ಕಮ್ಮ, ಇದನ್ನೆಲ್ಲ ಅತ್ತೆ ನನಗೆ ಕೊಟ್ಟರು. ಇದನ್ನ ನಾನು ದಿನಾಲು ಹಾಕಿಕೊಂಡೇ ಇರಬೇಕಂತೆ ಎಂದಳು. ಲಕ್ಷ್ಮಿಗೆ ಬಾಯಿಂದ ಮಾತೆ ಹೊರಡಲಿಲ್ಲ, ಹಾಗೆ ಸುಮ್ಮನಾದಳು. ಜಾನಕಿ ತನ್ನ ಅಪ್ಪನಿಗೆ ತಿಂಡಿ ಕಾಫಿ ಹಿಡಿದುಕೊಂಡು ಬರುತ್ತಿದ್ದಳು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.